ಈ ಜಗತ್ತಿನಲ್ಲಿ ಎರಡು ರೀತಿಯ ಜನರಿದ್ದಾರೆ. ಸಣ್ಣ ಸಮಸ್ಯೆಗಳಿದ್ದರೂ ಭಯಪಡುವವರು, ಉದ್ವೇಗಗೊಳ್ಳುವವರು ಮತ್ತು ದುಃಖಿಸುವವರು, ಮತ್ತು ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ದರೂ ಸಹ ಸಂತೋಷದಂತೆ ದೇವರು ನಿಮ್ಮ ಆಸೆಗಳಿಗೆ ಅನುಗುಣವಾಗಿ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತಾನೆ. ಯಾವಾಗ, ಎಲ್ಲಿ ಮತ್ತು ಹೇಗೆ ಬುದ್ಧಿವಂತಿಕೆಯಿಂದ ಮಾತನಾಡಬೇಕೆಂದು ಕಲಿಯಿರಿ ಮತ್ತು ಜೀವನದಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ. ಬಿಲ್ಲಿನಿಂದ ಬಿಟ್ಟ ಬಾಣವನ್ನು ಹೇಗೆ ಹಿಂದಕ್ಕೆ ತೆಗೆದುಕೊಳ್ಳಲಾಗುವುದಿಲ್ಲವೋ ಹಾಗೆಯೇ ಒಮ್ಮೆ ಹೇಳಿದ ಮಾತುಗಳು ಹಾಗೆಯೇ ಉಳಿಯುತ್ತವೆ. ಆದ್ದರಿಂದ ಯಾವಾಗಲೂ ಎಚ್ಚರಿಕೆಯಿಂದ ಮಾತನಾಡಿ. ಸಂತೋಷವು ಒಳಗಿನಿಂದ ಬರುತ್ತದೆ, ಅದು ಇತರರ ಮೇಲೆ ಅವಲಂಬಿತವಾಗಿರಬಾರದು. ನಿಜವಾದ ಸ್ವಾತಂತ್ರ್ಯವು ನಿಮ್ಮ ಸ್ವಂತ ದುಃಖಗಳನ್ನು ಎದುರಿಸುತ್ತಿದೆ. ಜೀವನವು ಎಷ್ಟೇ ಕಷ್ಟಕರವಾಗಿದ್ದರೂ ಸಹ ಸ್ವತಂತ್ರ ಮನೋಭಾವ ನಿಜವಾದ ಮನುಷ್ಯ. ಸಿಹಿಯಾಗಿ ಮಾತನಾಡುವ ಪ್ರತಿಯೊಬ್ಬರೂ ಒಳ್ಳೆಯ ಉದ್ದೇಶವನ್ನು ಹೊಂದಿರುವುದಿಲ್ಲ. ಕೆಲವೊಮ್ಮೆ ಪಿತೂರಿ ಮಾಡುವವರು ದಯೆಯ ಮಾತುಗಳನ್ನು ಮಾತನಾಡುತ್ತಾರೆ. ಜೀವನದಲ್ಲಿ ಒಳ್ಳೆಯ ಜನರನ್ನು ಹುಡುಕಬೇಡಿ, ನೀವೇ ಒಬ್ಬರಾಗಿರಿ ಮತ್ತು ಬಹುಶಃ ಇತರರು ಅವರು ನಿಮ್ಮಲ್ಲಿ ಏನನ್ನು ಹುಡುಕುತ್ತಾರೆ ಎಂಬುದನ್ನು ಕಂಡುಕೊಳ್ಳುತ್ತಾರೆ. ನೆನಪಿಡಿ, ನಿಮ್ಮ ನಿರೀಕ್ಷೆಗಳನ್ನು ನೀವು ಇತರರ ಮೇಲೆ ಇರಿಸಿದರೆ ನೀವು ಆಗಾಗ್ಗೆ ನಿರಾಶೆಗೊಳ್ಳುತ್ತೀರಿ, ಆದರೆ ನೀವು ಅವುಗಳನ್ನು ನಿಮ್ಮ ಮೇಲೆ ಇರಿಸಿದರೆ ನೀವು ವಿಜಯವನ್ನು ಕಾಣುತ್ತೀರಿ. ಅವರು ಬೆನ್ನಟ್ಟುವ ವಿಷಯಗಳು ಶಾಶ್ವತವಾಗಿ ಉಳಿಯುವುದಿಲ್ಲ ಎಂದು ಅನೇಕ ಜನರು ಅರ್ಥ ಮಾಡಿಕೊಳ್ಳಲು ವಿಫಲರಾಗಿದ್ದಾರೆ. ಮತ್ತು ನಿರಂತರವಾಗಿ ದೂರು ನೀಡುವವರು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಮತ್ತೊಂದೆಡೆ ಕೃತಜ್ಞರಾಗಿರುವವರು ಯಾವಾಗಲೂ ತೃಪ್ತರಾಗಿದ್ದಾರೆ. ಶಾಂತಿ ಮತ್ತು ಸಂತೃಪ್ತಿಯು ಒಳಗಿನಿಂದ ಬರುತ್ತದೆ ಮತ್ತು ಕೃತಜ್ಞತೆಯಿಂದ ಬದುಕುವವರಲ್ಲಿ ನೀವು ಅವುಗಳನ್ನು ಕಾಣುವಿರಿ. ಯಾರೊಬ್ಬರು ದುಃಖದಿಂದ ಮುಕ್ತವಾದ ಜೀವನವನ್ನು ನಡೆಸಿಲ್ಲ, ಶ್ರೀಮಂತರಾಗಲಿ ಅಥವಾ ಬಡವರಾಗಲಿ. ಶ್ರೀರಾಮ ಮತ್ತು ಶ್ರೀಕೃಷ್ಣನಂತಹ ದೈವಿಕ ಜೀವಿಗಳು ಸಹ ದೊಡ್ಡ ದುಃಖಗಳನ್ನು ಎದುರಿಸಿದರು. ಆದರೆ ನಿಮ್ಮ ಜೀವನವನ್ನು ನೀವು ಹೇಗೆ ಆರಿಸುತ್ತೀರಿ ಎಂಬುದನ್ನು ಜಗತ್ತು ನೋಡುತ್ತದೆ. ಪ್ರತಿಯೊಂದು ಸಂದರ್ಭದಲ್ಲೂ ಸಂತೋಷವಾಗಿರಲು ಕಲಿಯಿರಿ, ಏಕೆಂದರೆ ಸಂತೋಷವು ಸಂದರ್ಭಗಳನ್ನು ಬದಲಾಯಿಸಲು ಭರವಸೆ ಮತ್ತು ಶಕ್ತಿಯನ್ನು ನೀಡುತ್ತದೆ. ನಿಮ್ಮ ವಿರೋಧಿಗಳು ಎಷ್ಟೇ ಅರ್ಥಹೀನ, ನಿಮ್ಮ ಗಮ್ಯಸ್ಥಾನಕ್ಕೆ ಮಾರ್ಗದರ್ಶನ ನೀಡಲು ನೀವು ಇತರರ ಮೇಲೆ ಅವಲಂಬಿತವಾಗಿದ್ದರೆ ನಿಮ್ಮ ದಾರಿಯನ್ನು ನೀವು ಕಳೆದುಕೊಳ್ಳಬಹುದು, ಏಕೆಂದರೆ ನಿಮ್ಮಂತೆ ಅದರ ಮಹತ್ವವನ್ನು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಹೃದಯವು ಶುದ್ಧವಾಗಿದ್ದರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಕೊನೆಯಲ್ಲಿ ನೀವು ಎಷ್ಟು ಸಂಪಾದಿಸಿದ್ದೀರಿ ಎಂಬುದರ ಬಗ್ಗೆ ಅಲ್ಲ, ಆದರೆ ನೀವು ಮಾಡಿದ ಕಾರ್ಯಗಳು. ಯಾವಾಗಲೂ ನೇರವಾಗಿ, ಸತ್ಯವಾಗಿ ಮತ್ತು ಪ್ರಾಮಾಣಿಕವಾಗಿ ಮಾತನಾಡಿ. ನಿಜವಾಗಿಯೂ ನಿಮ್ಮವರಾಗಿರುವವರು ಅರ್ಥ ಮಾಡಿಕೊಳ್ಳುತ್ತಾರೆ, ಆದರೆ ಇತರರು ದೂರ ಹೋಗಬಹುದು. ದೋಷ ಮತ್ತು ದುಃಖದಲ್ಲಿ ನಿಮ್ಮೊಂದಿಗೆ ನಿಲ್ಲುವುದಾಗಿ ಭರವಸೆ ನೀಡುವವರು ಸಹ ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಬಿಟ್ಟು ಹೋಗಬಹುದು. ಅದಕ್ಕಾಗಿಯೇ ಬಡವರು ಕೆಲವು ಸಂಬಂಧಿಕರನ್ನು ಹೊಂದಿದ್ದಾರೆ ಎಂದು ಸಾಮಾನ್ಯವಾಗಿ ಹೇಳಲಾಗುತ್ತದೆ, ಆದರೆ ಶ್ರೀಮಂತರು ಅನೇಕರಿಂದ ಸುತ್ತುವರೆದಿರುತ್ತಾರೆ. ಯಶಸ್ಸಿನ ನಿಜವಾದ ಬೆಲೆ ಕಠಿಣ ಪರಿಶ್ರಮ ಮತ್ತು ಸಮಯ. ನಿಮ್ಮ ಕನಸು ದೊಡ್ಡದಾಗಿದೆ, ಅದಕ್ಕೆ ಹೆಚ್ಚಿನ ಶ್ರಮ ಮತ್ತು ಸಮಯ ಬೇಕಾಗುತ್ತದೆ. ನೀವು ಏನು ಹೇಳುತ್ತೀರೋ ಅದಕ್ಕೆ ಮಾತ್ರ ನೀವು ಜವಾಬ್ದಾರರಾಗಿರುತ್ತೀರಿ, ಇತರರು ಅದನ್ನು ಹೇಗೆ ಅರ್ಥೈಸುತ್ತಾರೆ ಎಂಬುದಕ್ಕೆ ಅಲ್ಲ. ಜೀವನದಲ್ಲಿ ನೀವು ಎಷ್ಟು ಸರಿ ಅಥವಾ ತಪ್ಪು ಎಂದು ನಿಜವಾಗಿಯೂ ತಿಳಿದಿರುವ ಎರಡು ಘಟಕಗಳು ಮಾತ್ರ, ದೇವರು ಮತ್ತು ನಿಮ್ಮ ಆಂತರಿಕ ಆತ್ಮ. ಕೆಲವೊಮ್ಮೆ ನೀವು ಏಕಾಂಗಿಯಾಗಿ ನಡೆಯಬೇಕು. ಯಾವುದೇ ಕುಟುಂಬವಿಲ್ಲ, ಯಾವುದೇ ಸ್ನೇಹಿತರಿಲ್ಲ, ಸಹಚರರಿಲ್ಲ. ನೀವು ಮತ್ತು ನಿಮ್ಮ ಧೈರ್ಯ. ಒಳ್ಳೆಯದನ್ನು ಕಡೆಗಣಿಸಿ ಋಣಾತ್ಮಕತೆಯತ್ತ ಮಾತ್ರ ಗಮನ ಹರಿಸುವ ವ್ಯಕ್ತಿಯು ಗಾಯಗಳ ಮೇಲೆ ಮಾತ್ರ ಬೀಳುವ ನೊಣದಂತೆ. ನೀವು ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದರೆ ಇದನ್ನು ನೆನಪಿಡಿ, ನೀವು ಎಡವಿದರೂ ನಿಮ್ಮ ಸಮಗ್ರತೆಯನ್ನು ಎಂದಿಗೂ ಜಾರಿಕೊಳ್ಳಲು ಬಿಡಬೇಡಿ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಶಿಕ್ಷೆ ಎಂದು ನೆನಪಿಡಿ. ಇತ್ತೀಚಿನ ದಿನಗಳಲ್ಲಿ ಜನರು ಕಾರಣವಿದ್ದರೆ ಮಾತ್ರ ಇತರರೊಂದಿಗೆ ತೊಡಗಿಸಿಕೊಳ್ಳುತ್ತಾರೆ, ಇಲ್ಲದಿದ್ದರೆ ಅವರು ಹೆದರುವುದಿಲ್ಲ. ಯಶಸ್ಸು ಅದೃಷ್ಟದ ವಿಷಯವಲ್ಲ, ಆದರೆ ಪ್ರಯತ್ನ ಮತ್ತು ಪರಿಶ್ರಮ.
ಒಳ್ಳೆಯ ವ್ಯಕ್ತಿಯ ಜೀವನದಲ್ಲಿ ಅವರನ್ನು ಭೇಟಿಯಾಗುವುದು ಕೂಡ ಲಾಟರಿ ಗೆದ್ದಂತೆ ಭಾಸವಾಗುತ್ತದೆ. ಬೇರೆಯವರ ಹೃದಯವನ್ನು ನೋಯಿಸುವ ಮೂಲಕ ನಿಮ್ಮ ಸಂತೋಷವನ್ನು ನೀವು ಸುಲಭವಾಗಿ ಕಳೆದುಕೊಳ್ಳಬಹುದು. ನಿನ್ನನ್ನು ಮರೆತವರಿಂದ ಎಂದಿಗೂ ಏನನ್ನು ನಿರೀಕ್ಷಿಸಬೇಡ, ಬದಲಾಗಿ ಅವರನ್ನು ಮರೆತು ಬಿಡಿ. ನೆನಪಿಡಿ, ಅವರ ಅಗತ್ಯದ ದಿನ ಬಂದಾಗ ಅವರು ಅಂತಿಮವಾಗಿ ಪ್ರತಿಯೊಬ್ಬರನ್ನು ನೆನಪಿಸಿಕೊಳ್ಳುತ್ತಾರೆ. ತಂದೆ ಕೊಡುವ ಉಡುಗೊರೆ, ಗುರುವಿಗೆ ಮಗನ ಗೌರವ, ಮಗಳು ಕೊಡುವ ಚಿನ್ನ ಇವು ಜೀವನದ ಅಂದವನ್ನು ಹೆಚ್ಚಿಸುವ ಆಭರಣಗಳಿದ್ದಂತೆ. ಕೆಲವೊಮ್ಮೆ ನಾವು ನಮ್ಮ ಸ್ವಂತ ಜನರಿಗೆ ಮುಂಭಾಗವನ್ನು ಹಾಕಬೇಕಾಗುತ್ತದೆ, ಏಕೆಂದರೆ ಅವರು ನಮ್ಮ ನಂಬಿಕೆಗೆ ನಿಜವಾಗಿಯೂ ಅರ್ಹರಲ್ಲ. ನೀವು ಜೀವನದಲ್ಲಿ ಮೋಸಗೊಂಡಿದ್ದರೆ ದುಃಖಿಸಬೇಡಿ, ಕೃತಜ್ಞರಾಗಿರಿ, ಏಕೆಂದರೆ ನೀವು ಕಪಟಿಯನ್ನು ತೊಡೆದು ಹಾಕಿದ್ದೀರಿ. ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವವನು ಎಂದಿಗೂ ನಿಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಮತ್ತು ಇದು ಮುರಿಯಲಾಗದ ಸತ್ಯ. ನಿಮ್ಮ ಜೀವನದಲ್ಲಿ ಯಾರನ್ನೂ ಕಡಿಮೆ ಅಂದಾಜು ಮಾಡಬೇಡಿ, ಏಕೆಂದರೆ ಮುರಿದ ಗಡಿಯಾರವು ದಿನಕ್ಕೆ 2 ಬಾರಿ ಸರಿಯಾಗಿರುತ್ತದೆ. ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮಗೆ ದ್ರೋಹ ಮಾಡಿದರೆ ನೀವು ಈಗ ಅವರ ನಿಜವಾದ ಸ್ವಭಾವವನ್ನು ನೋಡಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಇಂದಿನ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಯು ಹೆಚ್ಚು ಸರಳ ಮತ್ತು ಶಾಂತವಾಗಿ ಕಾಣಿಸಿಕೊಳ್ಳುತ್ತಾನೆ, ಅವರು ಹೆಚ್ಚು ಅಪಾಯಕಾರಿಯಾಗಬಹುದು. ನಿಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸಿ, ಆದರೆ ನಿಮ್ಮ ಸ್ವಾರ್ಥಕ್ಕಾಗಿ ಯಾರನ್ನೂ ಬಳಸಬೇಡಿ. ಜಗತ್ತಿನಲ್ಲಿ ತಮ್ಮ ಮಕ್ಕಳು ತಮಗಿಂತ ಹೆಚ್ಚು ಯಶಸ್ವಿಯಾಗಬೇಕೆಂದು ಬಯಸುವ ಏಕೈಕ ಜನರು ಪೋಷಕರು. ಯಾರನ್ನು ನೋಯಿಸಿದರೂ ವಂಚಿಸಿದರೂ ಸರಿದಾರಿಯಿಂದ ದೂರ ಸರಿಯದೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುವವರು ದೇವರಿಗೆ ಅತ್ಯಂತ ಪ್ರಿಯರು. ಅಂತಿಮವಾಗಿ ಅಂತಹವರಿಗೆ ಗೆಲುವು ನಿಶ್ಚಿತ. ಕೃಷ್ಣನಲ್ಲಿ ನಂಬಿಕೆ ಇಡು, ನಿನ್ನನ್ನು ಇಲ್ಲಿಯವರೆಗೆ ಕರೆತಂದವನು ಯಾರನ್ನೂ ಮುಳುಗಿಸದಂತೆ ತಡೆಯುವ ನದಿಯಂತೆ ನಿನ್ನನ್ನು ಮುಂದೆ ಸಾಗಿಸುತ್ತಾನೆ. ಇತರರನ್ನು ಅಂತ್ಯಕ್ಕೆ ಸಾಧನವಾಗಿ ಬಳಸುವುದಕ್ಕಿಂತ ನಮ್ರತೆಯನ್ನು ಅಳವಡಿಸಿಕೊಳ್ಳುವುದು ಉತ್ತಮ. ಕೆಲವೊಮ್ಮೆ ನಿಮ್ಮನ್ನು ಗೌರವಿಸುವ ವ್ಯಕ್ತಿಯು ನಿಮಗೆ ಸಮಯವನ್ನು ನೀಡುವುದಿಲ್ಲ ಮತ್ತು ನೀವು ಸಮಯವನ್ನು ನೀಡುವವರು ಬೆಂಬಲಿಸಬಹುದು ಅಥವಾ ಬೆಂಬಲಿಸದಿರಬಹುದು, ಆದರೆ ಬುದ್ಧಿವಂತಿಕೆ ಮತ್ತು ಉತ್ತಮ ಸಂಬಂಧಗಳು ಯಾವಾಗಲೂ ಇರುತ್ತವೆ. ಅಹಂ ಮತ್ತು ದುರಹಂಕಾರವು ಜೀವನದ ದೊಡ್ಡ ಶತ್ರುಗಳು. ಅವರು ಅರ್ಥಪೂರ್ಣ ಸಂಪರ್ಕಗಳನ್ನು ರಚಿಸುವುದನ್ನು ತಡೆಯುತ್ತಾರೆ. ಹಣವು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಬಹುದು, ಆದರೆ ಅದು ನಿಮ್ಮ ಮನಸ್ಸು, ಹಣೆಬರಹ ಅಥವಾ ಪಾತ್ರದ ಮೇಲೆ ಪ್ರಭಾವ ಬೀರುವುದಿಲ್ಲ. ಜಗತ್ತಿನಲ್ಲಿ ಅನೇಕ ಸುಂದರ ಜನರಿದ್ದಾರೆ, ಆದರೆ ಜೀವನವನ್ನು ನಿಜವಾಗಿಯೂ ಸುಂದರವಾಗಿಸುವವರು ಕೆಲವರು. ಕೆಲವೊಮ್ಮೆ ನಿಮ್ಮನ್ನು ಹೊಗಳಿಕೊಳ್ಳಿ, ಏಕೆಂದರೆ ಪೆನ್ನು ಹರಿತವಾದಾಗ ಸ್ಪಷ್ಟವಾಗಿ ಮತ್ತು ಚೆನ್ನಾಗಿ ಬರೆಯುತ್ತದೆ. ಟೀಕೆಗಳು ನಿಮ್ಮ ಪಾತ್ರವನ್ನು ತೀಕ್ಷ್ಣಗೊಳಿಸಬಹುದು. ನಿಮ್ಮ ನಿರ್ದೇಶನವು ಸರಿಯಾಗಿದ್ದರೆ ನೀವು ಚಿಂತಿಸಬೇಕಾಗಿಲ್ಲ. ದೃಢ ಸಂಕಲ್ಪದೊಂದಿಗೆ ಮುಂದುವರಿಯಿರಿ. ಮೂಲಕ ನಿಮ್ಮ ಬೆಂಬಲಕ್ಕೆ ನಿಂತಿರುವ ವ್ಯಕ್ತಿಯನ್ನು ಯಾವಾಗಲೂ ಗೌರವಿಸಿ. ಒಬ್ಬ ವ್ಯಕ್ತಿಯು ತಾನು ಏನಾಗಬೇಕೆಂದು ಕನಸು ಕಂಡರೂ ಆಗಬಹುದು. ಇದು ಮುಖ್ಯವಾದ ನಿಮ್ಮ ಕ್ರಿಯೆಗಳ ಗಾತ್ರವಲ್ಲ, ಆದರೆ ಅವುಗಳ ಹಿಂದೆ ಪ್ರಾಮಾಣಿಕತೆ ಮತ್ತು ಹೃದಯ. ನಿಮ್ಮ ಹೃದಯದಲ್ಲಿ ತೃಪ್ತಿ ಇದ್ದರೆ ನೀವು ಎಲ್ಲಿಗೆ ಹೋದರೂ ನೀವು ಸಂತೋಷವಾಗಿರುತ್ತೀರಿ, ಆದರೆ ಅದು ಇಲ್ಲದೆ ಸಂತೋಷವು ಯಾವಾಗಲೂ ನಿಮ್ಮನ್ನು ತಪ್ಪಿಸುತ್ತದೆ. ಇತರರಲ್ಲಿ ದೋಷಗಳನ್ನು ಕಂಡುಹಿಡಿಯುವುದರಿಂದ ಯಾವುದೇ ಪ್ರಯೋಜನವಿಲ್ಲ, ಏಕೆಂದರೆ ಅವರ ನ್ಯೂನತೆಗಳ ಮೇಲೆ ಕೇಂದ್ರೀಕರಿಸುವುದು ಅವರ ಒಳ್ಳೆಯತನವನ್ನು ನೋಡುವುದನ್ನು ತಮ್ಮ ಸಮಯ. ಜೀವನದಲ್ಲಿ ಬಿಕ್ಕಟ್ಟುಗಳು ಉದ್ಭವಿಸಿದಾಗ ದುಃಖಪಡುವ ಅಗತ್ಯವಿಲ್ಲ ಮತ್ತು ದ್ವೇಷವನ್ನು ಇಟ್ಟುಕೊಳ್ಳುವ ಅಗತ್ಯವಿಲ್ಲ. ಕಷ್ಟಗಳು ನಿಮ್ಮನ್ನು ಬಲಪಡಿಸುತ್ತವೆ. ಕಷ್ಟಗಳು ನಮಗೆ ಹೇಗೆ ಬದುಕಬೇಕೆಂದು ಕಲಿಸುತ್ತವೆ ಮತ್ತು ಅವು ನಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಬಲಪಡಿಸುತ್ತವೆ. ನಮ್ಮಲ್ಲಿ ಅಡಗಿರುವ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಅವರು ಅತ್ಯುತ್ತಮ ಅವಕಾಶವನ್ನು ಒದಗಿಸುತ್ತಾರೆ. ಯಾವುದೇ ಸಮಸ್ಯೆಗೆ ಪರಿಹಾರವು ನಮಗೆ ಯಾರು ಸಲಹೆ ನೀಡುತ್ತಾರೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ದುರ್ಯೋಧನನು ಶಕುನಿಯಿಂದ ಹೇಗೆ ಪ್ರಭಾವಿತನಾದನು ಮತ್ತು ಅರ್ಜುನನಿಗೆ ಶ್ರೀಕೃಷ್ಣನ ಮಾರ್ಗದರ್ಶನವಿದೆ. ಕೃಷ್ಣನ ಬುದ್ಧಿವಂತಿಕೆಯಂತಹ ಸಂದೇಹಕ್ಕೆ ಪರಿಹಾರವಿಲ್ಲ,
ತಾಯಿಯ ಪ್ರೀತಿಗಿಂತ ಹೆಚ್ಚಿನ ಪಾತ್ರದ ಪುರಾವೆಗಳಿಲ್ಲ ಮತ್ತು ಸಹೋದರಿಯ ಮಾತಿಗಿಂತ ತೀಕ್ಷ್ಣವಾದ ವಿಮರ್ಶಕವಿಲ್ಲ. ನೀವು ಎತ್ತರಕ್ಕೆ ಏರಲು ಬಯಸಿದರೆ ನಿಮ್ಮ ಅಹಂಕಾರವನ್ನು ಬಿಟ್ಟುಬಿಡಿ ಮತ್ತು ನಿಮ್ಮನ್ನು ಹಗುರಗೊಳಿಸಿಕೊಳ್ಳಿ, ಏಕೆಂದರೆ ಹಗುರವಾಗಿರುವವರು ಮಾತ್ರ ಮೇಲೇರಲು ಸಾಧ್ಯ. ಆಸೆಗಳು ಕೊನೆಗೊಳ್ಳುವುದಿಲ್ಲ. ಒಂದು ಪೂರ್ಣವಾದಾಗ ಇನ್ನೊಂದು ಹುಟ್ಟುತ್ತದೆ. ನೀವು ನಿಮ್ಮ ಸ್ವಂತ ಯುದ್ಧಗಳನ್ನು ಹೋರಾಡಬೇಕು ಮತ್ತು ನಿಮ್ಮನ್ನು ನಿರ್ವಹಿಸಬೇಕು, ಏಕೆಂದರೆ ಯಾರೂ ನಿಮಗಾಗಿ ಹೋರಾಡುವುದಿಲ್ಲ. ಅಹಂಕಾರ ಮತ್ತು ಮೌಲ್ಯಗಳ ನಡುವೆ ವ್ಯತ್ಯಾಸವಿದೆ. ಅಹಂಕಾರವು ಇತರರನ್ನು ನಮಸ್ಕರಿಸುವಂತೆ ಒತ್ತಾಯಿಸುತ್ತದೆ, ಆದರೆ ಮೌಲ್ಯಗಳು ನಮ್ರತೆಯಿಂದ ನಮಸ್ಕರಿಸುವ ಮೂಲಕ ಸಂತೋಷವನ್ನು ತರುತ್ತವೆ. ನಿನ್ನೆ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಒಂದು ಅವಕಾಶ ಮತ್ತು ಇಂದು ಅದನ್ನು ಬದುಕಲು ಮತ್ತೊಂದು ಅವಕಾಶ. ಪ್ರತಿಯೊಂದು ಸ್ನೇಹದ ಹಿಂದೆ ಒಂದು ಗುಪ್ತ ಕಾರಣವಿದೆ. ಇದು ನಾವು ಒಪ್ಪಿಕೊಳ್ಳಲೇಬೇಕಾದ ಸತ್ಯ. ಸಮಯಕ್ಕೆ ನಡೆದರೆ ಜನರು ನಿಮ್ಮನ್ನು ಕೇಳಬಹುದು, ಆದರೆ ನಿಮ್ಮ ಮಾತುಗಳು ತೂಕವನ್ನು ಹೊಂದಿದ್ದರೆ ಎಲ್ಲರೂ ಕೇಳುತ್ತಾರೆ. ಏನಾಗುತ್ತದೆಯೋ ಅದು ಒಳ್ಳೆಯದಕ್ಕಾಗಿಯೇ. ಏನಾಯಿತು ಮತ್ತು ಏನಾಗುತ್ತದೆ ಎಲ್ಲವೂ ಒಳ್ಳೆಯದಕ್ಕಾಗಿ. ನಿಮಗೆ ಅತೃಪ್ತಿ ಉಂಟುಮಾಡುವ ಕಾರಣಗಳನ್ನು ಮರೆತು ಬಿಡಿ. ವರ್ತಮಾನದಲ್ಲಿ ಏನಾದರೂ ನಿಮ್ಮನ್ನು ಆಳವಾಗಿ ನೋಯಿಸುತ್ತಿದ್ದರೆ ಅದರ ಹಿಂದೆ ಒಳ್ಳೆಯ ಕಾರಣವಿರಬಹುದು. ಭವಿಷ್ಯದಲ್ಲಿ ಅಥವಾ ಭೂತಕಾಲದಲ್ಲಿ ನೆಲೆಸಬೇಡಿ, ಬದಲಿಗೆ ಪ್ರಸ್ತುತ ಕ್ಷಣವನ್ನು ಆನಂದಿಸಿ. ಯಶಸ್ಸು ಕಷ್ಟಗಳೊಂದಿಗೆ ಬಂದರೆ ನಿರುತ್ಸಾಹಗೊಳಿಸಬೇಡಿ. ಸಣ್ಣ ಮನೆಗಳನ್ನು ತ್ವರಿತವಾಗಿ ನಿರ್ಮಿಸಲಾಗುತ್ತದೆ, ಆದರೆ ಅರಮನೆಗಳು ಸಮಯ ತೆಗೆದುಕೊಳ್ಳುತ್ತವೆ.